ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರದೀಪ್ ಎಚ್.ಆರ್ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ, ಇದೇನು ಯೆಲ್ಲೋ ಟಿ ಶರ್ಟ್ ಹಾಕ್ಕೊಂಡು ಆರ್ ಸಿ ಬಿ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತ. ನಾನು ಯೆಲ್ಲೋ ಟಿ ಶರ್ಟ್ ಆರ್ ಸಿ ಬಿ ಅಭಿಮಾನ ಇಲ್ಲ, ಸಿ ಎಸ್ ಕೆ ಅಭಿಮಾನಕ್ಕಂತೂ ಹಾಕಿಲ್ಲ. ನಾರ್ಮಲ್ ಆಗಿ ಹಾಕ್ಬೇಕು, ಹಾಕ್ಕೊಂಡಿದ್ದೀನಿ ಅಷ್ಟೇ. ಅಂದರೆ ನೇರವಾಗಿ ವಿಚಾರಕ್ಕೆ ಬರ್ತೀನಿ ಸ್ನೇಹಿತರೆ. ಮೊನ್ನೆ ನಡೆದ ಆರ್ ಸಿ ಬಿ ಮ್ಯಾಚ್, ಈ ಆರ್ ಸಿ ಬಿ ಮ್ಯಾಚ್ ಎಲ್ಲರೂ ನೋಡಿರ್ತೀರಾ, ಗೆದ್ದಿದ್ದಾರೆ, ತುಂಬ ಖುಷಿಯಾಗಿದೆ. ಕಪ್ ಗೆದ್ದಷ್ಟೇ ಖುಷಿಯಾಗಿದೆ. ಇಷ್ಟೇ ಆಯಿತು, ಗೆದ್ವಿ, ಸಿ ಎಸ್ ಕೆ ಸೋಲಿಸಿದ್ವಿ. ಅವ್ರು ನಮ್ಮನ್ನು ಪದೇ ಪದೇ ಸೋಲಿಸ್ತಿದ್ರು. 5 ಸರಿ ಟ್ರೋಫಿ ಗೆದ್ದಿದ್ದಾರೆ, ನಾವು ಒಂದು ಸರಿನೂ ಟ್ರೋಫಿ ಗೆದ್ದಿಲ್ಲ. ಇವೆಲ್ಲ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ, ಅವರು ಗುರ್ಸೋದು, ಇಲ್ಲ ಅವ್ರು ನಮ್ಗೆ ಗುರ್ಸೋದು, ಇಲ್ಲ ಇದು ಮಾಡೋದು, ಇವೆಲ್ಲ ಇರುತ್ತೆ. ಅಂದರೆ ನಾನು ಈ ವಿಚಾರದ ಬಗ್ಗೆ ಮಾತಾಡಕ್ಕೆ ಹೋಗ್ತಿಲ್ಲ ಇವತ್ತು. ಮೇನ್ ವಿಚಾರ ಏನು ಅಂತಂದರೆ, ಈ ವರ್ಷದ ಆರ್ ಸಿ ಬಿ ಟೀಮ್, ಆರ್ ಸಿ ಬಿ ಗೆದ್ದಂಥ ರೀತಿ ಇದೆಯಲ್ಲ, ಇದು ನಾವು ನಿಜ ಜೀವನದಲ್ಲಿ ಕೆಲವೊಂದನ್ನ ಕಲ್ಪನೆ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂತಂದರೆ ನಮ್ಮ ಜೀವನದಲ್ಲಿ ಆಗೋಯ್ತು ಇಷ್ಟೇ, ನಮ್ಮ ಕೈಲಿ ಏನಾಗಲ್ಲ, ಸೋತ್ಬಿಟ್ವಿ ಅಂತಂದು ಎಷ್ಟೋ ಜನ ಮೈಂಡ್ ಅಪ್ಸೆಟ್ ಆಗೋರು, ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳೋರು, ಅಥವಾ ಜೀವನದಲ್ಲಿ ಆ ಥರದ್ದೊಂದು ಏನಾದ್ರು ಮಾಡಬೇಕು ಅನ್ನೋ ಒಂದು ಗಟ್ಸ್ನೇ ಕಳ್ಕೊಳೋರು. ಅಷ್ಟೇ, ನಮ್ಮ ಕೈಲಿ ಏನಾಗಲ್ಲ ಅಂತ ಸುಣ್ಣ ಆಗೋರು ಯಾರಾದ್ರೂ ಈ ಆರ್ ಸಿ ಬಿ ಮ್ಯಾಚ್, ಕ್ರಿಕೆಟ್ ಇಂಟ್ರೆಸ್ಟ್ ಇದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ, ಅಂದರೆ ಇದನ್ನ ಆರ್ ಸಿ ಬಿ ಗೆದ್ದಂಥ ರೀತಿ, ಈ ಟೀಮ್ ಆಡಿದಂಥ ಕ್ರೀಡಾ ಸ್ಫೂರ್ತಿ, ಗೆದ್ದಂಥ ರೀತಿಯನ್ನು ನೋಡಿದ್ರೆ ಅವಾಗ ಅನ್ಸುತ್ತೆ, ನಾವು ಜೀವನದಲ್ಲಿ ಏನಾರು ಮಾಡ್ಬೋದಲ್ವಾ. 1% ಚಾನ್ಸ್ ಗೆಲ್ಲೋ ಚಾನ್ಸ್ ಇದ್ದಾಗ, 1% ಬದುಕೋ ಚಾನ್ಸ್ ಇದ್ದಾಗ, 1% ಏನೋ ಮಾಡ್ತೀನಿ ಅಂತಂದಾಗ ಆಗುತ್ತಲ್ವಾ ಏನಾದರೂ ಅನ್ನೋದು ಈ ಆರ್ ಸಿ ಬಿ ಈ ಸೀಸನ್ನಲ್ಲಿ ಮಾಡ್ಕೊಬಂದಂಥ ಮ್ಯಾಚ್ಗಳೇನಿದೆ, ಆಡ್ಕೊಬಂದಂಥ ಮ್ಯಾಚ್ಗಳೇನಿದೆ, ಅದನ್ನೆಲ್ಲ ನೋಡಿದಾಗ ನಮ್ಗನ್ಸುತ್ತೆ. ಯಾಕಂದರೆ ಈಗ ಸ್ವತಃ ನಾನು ಮೊದಲ IPL ಆದಾಗ, ಅಥವಾ ಆರ್ ಸಿ ಬಿ ಫ್ಯಾನ್ ಅಂತ ನಾವು ನಮ್ಮ ಆರ್ ಸಿ ಬಿ ಅಂತ ನೋಡೋಕ್ಕೆ ಸ್ಟಾರ್ಟ್ ಆದಾಗ, ಸೆಕೆಂಡ್ ಪಿ ಯು ಸಿ 17 ವರ್ಷದ ಹಿಂದೆ ಸೆಕೆಂಡ್ ಪಿ ಯು ಸಿಗೆ ಕಾಲಿಟ್ಟಿದ್ವಿ. ಫಸ್ಟ್ ಪಿ ಯು ಸಿ ಮುಗಿಸಿ ಈಗ ನನಗೆ 33 ವರ್ಷ. ಅಂದರೆ ಅವತ್ತಿಂದ ಮ್ಯಾಚ್ ನೋಡ್ಕೊತಾನೆ ಬಂದಿದ್ದೀವಿ. ಅವತ್ತೇನು ಕೊಹ್ಲಿ ಅಂಡರ್-19 ಅವತ್ತಿಂದ ಬಂದಿದ್ದರು, ಅವಾಗಿಂದ ಫಾಲೋ ಮಾಡ್ಕೊತಾನೆ ಬಂದಿದ್ದೀವಿ. ಆ ನೋವೇನು, ಸಲ ಇವರು 3 ಸರಿ ಫೈನಲ್ಗೆ ಹೋಗಿ ಸೋತಾದಾಗ ನೋವೇನು, ಇದೇನು, ಅವಾಗ ಇನ್ಸ್ಟಾಗ್ರಾಮ್ ಇರಲಿಲ್ಲ, ಈ ಥರದ್ದೊಂದು ಸೋಷಿಯಲ್ ಮೀಡಿಯಾ ಟ್ರಾಲ್ ಮಾಡೋದಾಗಲಿ ಅಥವಾ ಅವ್ರ ಬಗ್ಗೆ ಹೊಗಳೋದಾಗಲಿ ಈ ಥರದ್ದು ಇರಲಿಲ್ಲ. ಅದು ನೋಡಿದಾಗ ಅಥವಾ ಎಲ್ಲೋ ಒಂದು ಇದು ಮಾಡಿದಾಗ ಯಾಕೆ ಅದು ನೋವು ಇತ್ತು. ನಮಗೆ ಹೇಗನ್ಸ್ಬಿಟ್ಟಿದೆ ಅಂತಂದರೆ, ಈ ಆರ್ ಸಿ ಬಿ ಕೊನೆ ಪಕ್ಷ ಈ ಸರಿ ಕಪ್ ಗೆದ್ದಿಲ್ಲ ಅನ್ನೋ ಪರವಾಗಿಲ್ಲ, ಆ ಮ್ಯಾಚ್ ಗೆದ್ದಂಥ ಸ್ಫೂರ್ತಿ ಇದೆಯಲ್ಲ, ಆ ಮ್ಯಾಚ್ ಗೆದ್ದಂಥ ರೀತಿ ಇದೆಯಲ್ಲ, ಇವರು 10ನೇ ಪ್ಲೇಸ್ ಇದ್ದವರು 1% ಚಾನ್ಸು ಇಲ್ಲ ಇವರು ಪ್ಲೇ ಆಫ್ ಹೋಗೋದು ಅನ್ನೋ ಮಟ್ಟಕ್ಕೆ ಇದ್ದಾಗಲೂ ಸಹ ಬಂದು ಗೆದ್ದಂಥ ರೀತಿ ಇದೆಯಲ್ಲ, ಇದು ನಿಜವಾಗ್ಲೂ ಜನಗಳನ್ನ ಇನ್ಸ್ಪೈರ್ ಮಾಡ್ತಾರೆ. ನಾವು ಸತ್ಯವಾಗ್ಲೂ ಆರ್ ಸಿ ಬಿ ಅಭಿಮಾನಿಗಳಾಗಿದ್ದರೆ ಇದರಿಂದ ನಾವು ಇನ್ಸ್ಪೈರ್ ಆಗಬೇಕು. ಕಪ್ಪು ಬಿಡಿ, ಕಪ್ಪು ಅದು ಬೇರೆ, ಕಪ್ಪು ವಿಚಾರನೇ ಅಲ್ಲ ಇದು. ಈ ಸರಿ ಆರ್ ಸಿ ಬಿ ಏನಕ್ಕೆ ಅದು ಮ್ಯಾಚು ಇಷ್ಟೊಂದು ಇಂಪಾರ್ಟೆಂಟ್ ಆಗ್ತಿದೆ, ಏನಕ್ಕೆ ಜನಗಳು ಅಷ್ಟು ಲವ್ ಮಾಡ್ತಿದ್ದಾರೆ, ಏನಕ್ಕೆ ನಮ್ಮ ಟೀಮು ಅಂತಿದ್ದಾರೆ ಅಂತಂದರೆ, ಅದು ನಮ್ಮನ್ನು ಕರ್ನಾಟಕದವ್ರನ್ನ ಮಾತ್ರ ಇನ್ಸ್ಪೈರ್ ಮಾಡಿಲ್ಲ, ಎಂಟೈರ್ ವರ್ಲ್ಡನ್ನು ಇನ್ಸ್ಪೈರ್ ಮಾಡಿದ್ದಾರೆ ಅವರು. ಇದು ಆರ್ ಸಿ ಬಿನ ನೀವು ಮನರಂಜನೆ ದೃಷ್ಟಿಯಿಂದ ಮಾತ್ರ ನೋಡ್ತೀರಾ ಅಂತಂದರೆ ಅದು ತಪ್ಪಾಗುತ್ತೆ. ಈ ವರ್ಷದಲ್ಲಿ ನೀವು ಮನರಂಜನೆ ದೃಷ್ಟಿಗೋಸ್ಕರ ಯಾರು ಅವರು ಹೇಗೆ ಗೆದ್ದು ಬಂದರು, ಫಿನಿಕ್ಸ್ ಥರ ಮತ್ತೆ ಹೇಗೆ ಗೆದ್ದು ಬಂದರು ಒಂದು ಟೀಮ್, ನಾವು ಅಷ್ಟೇ ಜೀವನದಲ್ಲಿ ಹೆಂಗೆ ಸೋತಿರ್ತಾರೆ, ಫೇಲ್ಯೂರ್ ಸಕ್ಸಸ್ ಎಲ್ಲರಿಗೂ ಇದ್ದಿದ್ದೆ, ಪದೇ ಫೇಲ್ಯೂರ್ಗಳು ಇದ್ದಿದ್ದೆ. ಹಾಗಾಗಿ ಇಂಗ್ಲೀಷಲ್ಲಿ ಒಂದು ಕೋಟ್ ಇದೆ ಸ್ನೇಹಿತರೆ, ಎವರ್ ಟ್ರೈಡ್ ಎವರ್ ಫ್ರೈಡ್ ನೋ ಮ್ಯಾಟರ್, ಟ್ರೈ ಅಗೇನ್ ಫೇಲ್ ಬೆಟರ್ ಅಂತ ಒಂದು ಇಂಗ್ಲೀಷ್ ನಾವೆಲಿಸ್ಟ್ ಒಬ್ಬರು ಇದ್ದಾರೆ. ಅಂದರೆ ನೀವು ಟ್ರೈ ಮಾಡಿಲ್ಲ ಅಂದರೆ ತೊಂದರೆ ಇಲ್ಲ, ನೋ ಮ್ಯಾಟರ್, ಬಟ್ ಟ್ರೈ ಮಾಡಿ, ಫೇಲ್ ಆಗಿ, ಬೆಟರಾಗಿ ಫೇಲ್ ಆಗಿ, ಅದಕ್ಕೊಂದು ಬೆಲೆ ಇರ್ತದೆ ಅಂತ ಹೇಳಿದ್ದಾರೆ. ಅಂದರೆ ನೀವು ಯಾವುದೋ ವಿಚಾರದಲ್ಲಿ ನಂಬಿಕೆ ಇರೋದಿಲ್ವೋ ನಾವು ಸೋಲ್ತೀವಿ ಅಂತ ಗೊತ್ತಿದ್ದನ್ನು ಸಹ ನೀವು ಕಷ್ಟಪಟ್ಟು ಸೋಲ್ಬೇಕಾಗುತ್ತೆ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಕಷ್ಟಪಟ್ಟು ಸೋಲ್ಬೇಕಾಗತ್ತೆ, ನಾವು ಸೋಲ್ತೀವಿ ಅಂತ ಗೊತ್ತಿದ್ದು ಕಷ್ಟಪಟ್ಟು. ಅಂದರೆ ಕೊಹ್ಲಿ ಅವರು ಒಂದು ಮಾತು ಹೇಳಿದರು, ವಿರಾಟ್ ಕೊಹ್ಲಿ ಅವರು ಒಂದು ಮಾತು ಹೇಳಿದರು, ನಾವು ಕೊನೆ ಪಕ್ಷ ಪ್ಲೇ ಆಫ್ ಹೋಗ್ತೀವೋ ಇಲ್ಲೋ ಗೊತ್ತಿಲ್ಲ, ಒಂದು ಪ್ರೈಡ್ಗೋಸ್ಕರ ಆಡಬೇಕು, ನಮ್ಮಲ್ಲಿ ಈ ಜನಗಳು ಇಷ್ಟಿರ್ತಕ್ಕ ಅಭಿಮಾನ ಇಟ್ಟಿರ್ತಕ್ಕಂಥ ಜನಗಳೇನಿದ್ದಾರೆ, ಇವತ್ತು ಫ್ಯಾನ್ಗಳೇನಿದ್ದಾರೆ, ಅವ್ರಿಗೋಸ್ಕರ ಆಡಬೇಕು, ಆ ಪ್ರೈಡ್ಗೋಸ್ಕರ ಆಡ್ತೀವಿ ನಾವು ಅನ್ನೋ ಮೈಂಡ್ ಸೆಟ್ ಇದೆಯಲ್ಲ, ಆ ಮೈಂಡ್ ಸೆಟ್ ಆಡ್ತೀವಿ ಆ ಪ್ರೈಡ್ಗೋಸ್ಕರನ. ಅಂದರೆ ಪ್ಲೇ ಆಫ್ ಈಸ್ ಸೆಕೆಂಡ್ರಿ, ಕಪ್ ಈಸ್ ಸೆಕೆಂಡ್ರಿ. ನಾವು ನಮ್ಮನ್ನು ಲವ್ ಮಾಡೋ ಜನಗಳಿಗೆ, ಪ್ರೀತಿಸುವಂಥ ಜನಗಳಿಗೋಸ್ಕರ ಆಡಬೇಕು ಅಂತಿಲ್ವ, ಆ ಪ್ರೀತಿ ಅವ್ರನ್ನ ಇಲ್ಲಿವರೆಗೂ ಪ್ಲೇ ಆಫ್ವರೆಗೂ ಕರ್ಕೊಬಂದಿದೆ. ಅಂದರೆ ನಾನು ಅದನ್ನೇ ಹೇಳ್ತಿರೋದು, ಒಂದು ಮನರಂಜನೆ ದೃಷ್ಟಿಯಿಂದ ಕ್ರೀಡೆಯಿಂದ ನೋಡೋದ್ರ ಜೊತೆಗೆ ಇದನ್ನು ನಮ್ಮ ಜೀವನಕ್ಕೆ ನಾವೇನಾದ್ರು ಅದನ್ನು ತುಂಬ ಒಂದು 5 ನಿಮಿಷ ಕುತ್ಕೊಂಡು ಯೋಚನೆ ಮಾಡಿದ್ರೆ ಅಲ್ವಾ, ಕರೆಕ್ಟ್ ಅಲ್ವಾ, ಇವ್ರು ಆಡಿರೋ ರೀತಿ ಹಂಗಲ್ವಾ,
ಆಡಿರೋ ರೀತಿ ಅಲ್ವಾ, ಸೋತೇ ಹೋದು ಅಂದರೆ ಯಾವನ್ ಡೈ ಹಾರ್ಡ್ ಫ್ಯಾನ್ ಇರ್ತಾನೋ ಅವನಿಗೂ ಸಹ ಇವರು 6ನೇ ಮ್ಯಾಚ್ ಸೋತಾಗ ಎಂಥವನಿಗೂ ಅವತ್ತು ಅಷ್ಟೇ ಇವ್ರ ಕೈಲಿ ಏನೂ ಆಗಲ್ಲ, ಮ್ಯಾನೇಜ್ಮೆಂಟ್ ಸರಿ ಇಲ್ಲ, ಮತ್ತೊಂದು ಸರಿ ಇಲ್ಲ, ತೊಗೊಂಡಿರ್ತಕ್ಕಂಥ ಪ್ಲೇಯರ್ಸ್ಗಳು ಸರಿ ಇಲ್ಲ ಅನ್ನೋ ಮಾತನ್ನು ಬೈಕೊಂಡಿರ್ತಾರೆ. ನಾವು ಸಹ ಎಷ್ಟೋ ಅವ್ರ ಒಂದು ಕಂಟಿನ್ಯೂಸ್ ಆಗಿ ಒಂದು 5 ಮ್ಯಾಚ್ ಸೋತಾಗ ನಾವು ಅಂದ್ಕೊಂಡಿದ್ದೇನು ಅಂತಂದರೆ ಅಷ್ಟೇ ಬಿಡು ಮ್ಯಾಚ್ ನೋಡೋಕೆ, ಆದ್ರೂ RCB ಮ್ಯಾಚ್ ಇದ್ದಾಗ ಇಷ್ಟೆಲ್ಲ ಬೈಕೊಂಡು ಅವ್ರ ಬಗ್ಗೆ ಇದು ಮಾಡಿದ್ರು ಟಕ್ಕಂತ ಎಲ್ಲೋ ಒಂದು ಕಡೆ ನಮ್ಗೆ ಗೊತ್ತಿಲ್ಲದಂಗೆ ಇವತ್ತು RCB ಮ್ಯಾಚ್ ಇದೆ ಅನ್ನೋ ಹೊತ್ತಲ್ಲಿ ಮತ್ತೆ ಟಿ ವಿ ಆನ್ ಮಾಡ್ಕೊಂಡು ನೋಡ್ತಿದ್ವಿ. ಅಂದರೆ ಆ ಮಟ್ಟದ ಒಂದು ಅಟ್ಯಾಚ್ಮೆಂಟು ಯಾರು ರಿಯಲ್ ಫ್ಯಾನ್ಸ್ಗಳಿರ್ತಾರೆ, ಯಾರು ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿರ್ತಾರೆ ಅಂಥವ್ರು ಇದು ಮಾಡಿದರು. ಅಂಥ ಎಲ್ಲ ಜನಗಳಿಗೆ ಇವತ್ತು ಇವರು RCB ಒಂದು ಗೆದ್ದಿದ್ದೇನಿದೆ ಇದು ಕಪ್, ಇದು ಸೆಕೆಂಡರಿ ಬಿಡಿ, ಅಂದರೆ ಗೆದ್ದ ರೀತಿ ಇದೆಯಲ್ಲ, ಫಿನಿಕ್ಸ್ ರೀತಿಯಲ್ಲಿ 10ನೇ ಸ್ಥಾನದಲ್ಲಿದ್ದವರು 6 ಜನನ್ನ ಬೀಟ್ ಮಾಡಿ 4ನೇ ಸ್ಥಾನಕ್ಕೆ ಬಂದು ಕುತ್ಕೊಳ್ಳೋದಿದೆಯಲ್ಲ, ಅದು ಎಂಥವನಿಗೂ ಸಹ ಇವತ್ತು ಒಂದು ಸ್ಫೂರ್ತಿ ಕೊಡುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನೀವು ನೋಡ್ಬೋದು ವಿರಾಟ್ ಕೊಹ್ಲಿ ಅವರು ಎಲ್ಲ ಗೆದ್ದಾದ್ಮೇಲೆ ಅವರು ರಿಯಲಿ ಈಸ್ ಕ್ರೈಡ್, ಅವರು ಅಳ್ತಿದ್ರು, ಅವರ ವೈಫು ಸಹ ಅನುಷ್ಕಾ ಅವರು ಸಹ ಅಳ್ತಿದ್ರು. ಅಂದರೆ ಇದು ಕಪ್ ಗೆದ್ದಿದ್ದ ಖುಷಿ ಅಲ್ಲ, ಅಂದರೆ ನಮ್ಮ ಸ್ಥಿತಿ ಯಾವ ಥರ ಇತ್ತು ಸ್ಟಾರ್ಟಿಂಗಲ್ಲಿ 6 ಮ್ಯಾಚ್ ಸೋತ ತಕ್ಷಣ ನಮ್ಮ ಸ್ಥಿತಿ ಹೇಗಿತ್ತು ಅನ್ನೋದನ್ನ ಕಣ್ಣಿಗೆ ಕಟ್ಟಿದಂಗೆ ಕಾಣ್ತದೆ, ಯಾವ ಥರ ಇತ್ತು ನಮ್ಮ ಸ್ಥಿತಿ ಅನ್ನೋದು. ಆ ಥರದ್ದೊಂದು ಸ್ಥಿತಿಯಿಂದ ಮೇಲೆ ಬಂದು ಇವತ್ತು ಪ್ಲೇ ಆಫ್ ಬಂದಿದ್ದಾರಲ್ಲ, ನಾವೆಲ್ಲ ಸಮಸ್ತ RCB ಅಭಿಮಾನಿಗಳೇನಿದ್ದೀವಿ ಅಥವಾ ಏನು ಕ್ರಿಕೆಟ್ ವೀಕ್ಷಣೆ ಮಾಡೋಂಥ ಜನಗಳೇನಿದ್ದಾರೆ ಅವರು ವಿತೌಟ್ ಎನಿ ಇದಿಲ್ದಂಗೆ ಇವತ್ತು RCBನ ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ. ಇದನ್ನು ಮೋಟಿವೇಶನಲ್ ಆಗಿ ತಗೋಬೇಕಾಗತ್ತೆ, ಪರ್ಸನಲ್ ಮೋಟಿವೇಶನಲ್ ಆಗಿ ಪ್ರತಿಯೊಬ್ಬರು ತಗೋಬೇಕಾಗುತ್ತೆ. ಇದು ತಗೊಂಡಾಗ ಎಂಥವನು ಏನು ಬೇಕಾದ್ರೂ ಮಾಡ್ಬೋದು, ಅವ್ರದೇ ಆದ ಇಂಡಸ್ಟ್ರಿ ಇರ್ತಾರೆ. ಎಲ್ಲರೂ ನಾನು ಸ್ಪೋರ್ಟ್ಸ್ ಅಂತಲೇ ಹೇಳ್ತಲ್ಲ ಅಥವಾ ಕ್ರಿಕೆಟ್ ಅಂತಲೇ ಹೇಳ್ತಲ್ಲ, ಅವರವರ ರೆಸ್ಪೆಕ್ಟಿವ್ ಇಂಡಸ್ಟ್ರಿಲಿ ಯಾರ್ಯಾರು ಸೋತಿರ್ತಾರೆ ಅವರೆಲ್ಲರೂ ಸಹ ಇದನ್ನ ಮೋಟಿವೇಶನಲ್ ಆಗಿ ತೊಗೊಂಡ್ರೆ ಹೌದು ಚಾನ್ಸ್ ಇದೆ, 1% ಚಾನ್ಸ್ ಇದ್ರೂ ಸಹ ಹಿಂಗೆ ಮಾಡ್ಬೋದು ಜೀವನದಲ್ಲಿ ಅನ್ನೋದೊಂದು ತಿಳ್ಕೊಂಡಂಗೆ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಅನ್ನೋದು. ಇದರಿಂದ ಈ ಮ್ಯಾಚ್, ಇದೊಂದು ಫೈನಲ್ ಮ್ಯಾಚ್ ಏನು CSK ಮೇಲೆ ಆಡಿದ್ದು ಇಷ್ಟೊಂದು ವಾರ್ತೆಗಳನ್ನು ಕೂಡಿದೆ. ನಾವು ಟ್ರೋಲ್ ಮಾಡೋದು ಅಥವಾ ಅವ್ರಿಗೆ ಇದು ಮಾಡೋದು ಇದೆಲ್ಲೊಂದು ಹೊರತಾಗಿ ಈ ಥರದ್ದೊಂದು ಮ್ಯಾಚ್, ಇದು ಈ ಕ್ರಿಕೆಟ್ ಇತಿಹಾಸದಲ್ಲೇ ಇಂಥದ್ದೊಂದು ಮ್ಯಾಚು ಮತ್ತೆ ಆಗಲ್ಲ. ಈ ಥರದ್ದೊಂದು ಸ್ಫೂರ್ತಿದಾಯಕವಾಗಿ ಜನಗಳಿಗೂ ಯಾರಿಗೂ ಕೊಡೋಕ್ಕಾಗಲ್ಲ. ಈ ಥರದ್ದೊಂದು ಟೀಮ್ ಹಿಂಗೆ ಎದ್ದು ಬಂದಿತ್ತು ಫಿನಿಕ್ಸ್ ಥರ ಅಂದರೆ ಅದು RCB ಮಾತ್ರ ಅಂತ ಈ ಕ್ಷಣದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಾನು ಯೂಟ್ಯೂಬ್ ಚಾನಲ್ನ ಹೀಗೆ ಫಾಲೋ ಮಾಡ್ತೀರಿ. ನಮಸ್ಕಾರ ಸ್ನೇಹಿತರೆ.